ಗಂಡನ ಪರಸ್ತ್ರೀ ಸಹವಾಸಗಳು ಬಿಡಿಸಲು ಹೆಂಡತಿಯು ಈ ಒಂದು ತಂತ್ರವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಜೀವನ ಪೂರ್ತಿ ನಿಮ್ಮ ಗಂಡ ಬೇರೆಯವರ ಸೊತ್ತಾಗೇ ಬಿಡುತ್ತಾನೆ. ಪರಸ್ತ್ರೀಯ ವಶೀಕರಣಕ್ಕೆ ಬಲಿಯಾಗಿ ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಬಿಡುತ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬೇಡಿ. ಇದರಿಂದ ನಿಮ್ಮ ಮನೆ ಹಾಳಾಗುವುದು ಮಾತ್ರವಲ್ಲದೆ, ನಿಮ್ಮ ಕುಟುಂಬವು ಹಾಳಾಗುವುದು ಮಾತ್ರವಲ್ಲದೆ, ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಹಾಳಾಗಿ ಹೋಗುತ್ತದೆ. ಇದೆಲ್ಲವೂ ಕೂಡ ನಿಲ್ಲಬೇಕು ಅಂದರೆ ಪಂಡಿತ್ ಶಿವಾನಂದ ಗುರುಗಳು ತಿಳಿಸಿರುವ ಹಾಗೆ ಈ ಒಂದು ತಂತ್ರವನ್ನು ಮಾಡಬೇಕು. ನಿಮ್ಮ ಸಮಸ್ಯೆಗಳು ಇಂತಹ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಅವರಿಗೆ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಮನೆಯಲ್ಲಿ ಇಂತಹ ತೊಂದರೆಗಳು ಆಗುತ್ತಿದ್ದರೆ, ಗಂಡನ ಪರಸ್ತ್ರೀ ಸಹವಾಸದಿಂದ ವಿಪರೀತವಾಗಿ ಮನನೊಂದಿದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ನಿಮ್ಮ ಗಂಡನ ಹೆಸರಿನ ಜೊತೆಗೆ ಆ ಪರಸ್ತ್ರೀ ಹೆಸರನ್ನು ಬರೆದುಕೊಳ್ಳಬೇಕು. ಗಂಡನ ಹೆಸರನ್ನು ಬರೆಯುವಾಗ ಓಂ ರೀಂ ಕ್ಲೀಂ ಪಟ್ ಆವಾಹನಂ ವಶ್ಯಂ ಸ್ವಾಹ ಅಂತ ಹೇಳಬೇಕು. ಇದು ವಶೀಕರಣದ ಮಂತ್ರ. ಇದು ಗಂಡನನ್ನು ವಶೀಕರಣ ಮಾಡುವಂತಹ ಒಂದು ಮಂತ್ರ ಆಗಿರುತ್ತೆ. ಪರಸ್ತ್ರೀಯರು ನಿಮ್ಮ ಪಾಲಿನ ಶತ್ರುಗಳೇ ಆಗಿರುವುದರಿಂದ ಶತ್ರುನಾಶನ ಮಂತ್ರವನ್ನು ಹೇಳಬೇಕು. ಓಂ ರೀಂ ಕ್ಲೀಂ ಪಟ್ ಶತ್ರುನಾಶನಂ ಕುರು ಸ್ವಾಹ ಅಂತ ಹೇಳಿ ಒಂದು ಲವಂಗವನ್ನು ಅವಳ ಹೆಸರಿನ ಮೇಲ್ಭಾಗದಲ್ಲಿ ಚುಚ್ಚಬೇಕು. ಅರಿಶಿಣ ಮತ್ತು ಕುಂಕುಮವನ್ನು ನಿಮ್ಮ ಗಂಡನಿಗೆ ಸಂಕೇತವಾಗಿ ಹಾಕಲೇಬೇಕಾಗುತ್ತದೆ. ಇದನ್ನು ಮಾಡಿದ ನಂತರ ಒಂದು ಬಿಳಿಯ ದಾರವನ್ನು ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಎಲ್ಲವೂ ಕಳೆದೋಗುವಂತೆ ಒಂದು ಹುತ್ತದ ಬಾಯಿಗೆ ಅದನ್ನು ಹಾಕಿಬಿಡಿ. ಈ ರೀತಿ ಮಾಡುವುದರಿಂದ ಗಂಡನ ಪರಸ್ತ್ರೀ ಸಹವಾಸ ಕಂಪ್ಲೀಟ್ ಆಗಿ ಬಿಟ್ಟು ಹೋಗುತ್ತೆ ಮತ್ತು ನಿಮ್ಮನ್ನು ಎಂದಿಗೂ ಆತ ಬಿಡುವುದಿಲ್ಲ. ಪರಸ್ತ್ರೀ ಸಹವಾಸದಿಂದ ಮುಕ್ತನಾಗುತ್ತಾನೆ. ಇದನ್ನು ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ.